ಪ್ರೈಸ್ ದ ಲಾರ್ಡ್. ಪ್ರಿಯರಾದ ದೇವಿ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ. ಮದರ್ ಎ ಸೆಲ್ಫ್ಲೆಸ್ ಆ್ಯಂಡ್ ಲವಿಂಗ್ ಪರ್ಸನ್ ಹೂ ವಿಲ್ ಸ್ಯಾಕ್ರಿಫೈಸ್ ಎನಿಥಿಂಗ್ ಫಾರ್ ಅವರ್ ಚಿಲ್ಡ್ರನ್. ಹೌದು ಪ್ರಿಯರಾದ ದೇವಿ ಮಕ್ಕಳೇ, ಒಂದು ತಾಯಿ ಎಂದರೆ ನಿಸ್ವಾರ್ಥ ಸ್ವರೂಪಿ. ಆಕೆಯು ಪ್ರೀತಿ ಸ್ವರೂಪಿ ಮಾತ್ರವಲ್ಲದೆ ತನ್ನ ಮಕ್ಕಳಿಗಾಗಿ ಎಲ್ಲವನ್ನು ತ್ಯಾಗ ಮಾಡುವಂತಹ ತ್ಯಾಗಮಯಿ. ಪ್ರಿಯರಾದ ದೇವಿ ಮಕ್ಕಳೇ, ಈ ದಿನವನ್ನು ಕೂಡ ನಾವು ನೋಡುವುದಾದರೆ ವಿಶ್ವ ತಾಯಂದಿರ ದಿನ ಎಂಬುದಾಗಿ ಆಚರಿಸಲ್ಪಡುತ್ತಿದೆ. ಒಬ್ಬ ತಾಯಿಯಾಗಿ ಒಂದು ಮಗುವನ್ನು ಹೊತ್ತು ಆಕೆಯನ್ನು ಆ ಸಮಾಜಕ್ಕೆ ಒಂದು ಉತ್ತಮ ಪ್ರಜೆಯನ್ನಾಗಿ ನಿರ್ಮಿಸುವಲ್ಲಿ ಅನೇಕ ತ್ಯಾಗಗಳನ್ನು ಮಾಡಿ ತನ್ನ ಪ್ರೀತಿ ಕಾಳಜಿಯನ್ನು ತೋರಿಸಿ ನಿರ್ವಹಿಸುವ ಎಲ್ಲ ತಾಯಂದಿರಿಗೆ ತಾಯಂದಿರ ದಿನದ ಶುಭಾಶಯಗಳು. ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನಾನು ಕೂಡ 3 ಮಕ್ಕಳ ತಾಯಿ ಎಂಬುದಕ್ಕೆ ತುಂಬ ಹೆಮ್ಮೆಯಾಗುತ್ತದೆ. ಪ್ರಿಯರಾದ ದೇವ ಮಕ್ಕಳೇ, ಸತ್ಯವೇದದಲ್ಲಿ ಕೂಡ ನಾವು ಅನೇಕ ವಿಶೇಷ ತಾಯಂದಿರನ್ನು ನೋಡಬಹುದು. 1 ಅರಸುಗಳ ಪುಸ್ತಕದಲ್ಲಿ ಸೊಲೊಮೋನನಿಗೆ ದೇವರಿಂದ ವಿಶೇಷ ಜ್ಞಾನ ದೊರಕಿದಾಗ ಅಲ್ಲಿ 2 ತಾಯಂದಿರನ್ನು ನಾವು ಕಾಣಬಹುದು. ಅದರಲ್ಲಿ ಆ ಸ್ತ್ರೀಯರು ಕೆಟ್ಟ ಹೆಂಗಸರಾಗಿದ್ದರು, ಅವರಿಗೆ ಮಗು ಜನಿಸಿರುತ್ತದೆ. ಆ 2 ಸ್ತ್ರೀಯರು ಒಂದು ಮಗುವಿಗಾಗಿ ಮಗು ನನ್ನದು ಎಂಬುದಾಗಿ ಜಗಳಾಡುತ್ತಿರುವಾಗ ನಾವು ಆ ವಾಕ್ಯದಲ್ಲಿ ನಿಖರವಾಗಿ ಓದಬಹುದು, ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು. ಆ ಮಗುವಿನ ನಿಜವಾದ ತಾಯಿಯು ಆ ಮಗುವಿನ ಮೇಲೆ ಕರುಳು ಮರುಗಿ ಆ ಮಗು ತನ್ನದೇ ಆಗಿದ್ದರೂ ಕೂಡ ಅದು ತನಗೆ ಬರಬೇಕೆಂಬುದಾಗಿ ವಾದ ಮಾಡುವುದಕ್ಕಿಂತ ಆ ಮಗುವಿನ ಆ ಜೀವಕ್ಕೆ ಕುತ್ತು ಬರುವಾಗ ಅವಳು ಹೇಳುತ್ತಾಳೆ, ಆ ಮಗುವನ್ನು ಆಕೆಗೆ ಬೇರೆ ಸ್ತ್ರೀಗೆ ಕೊಟ್ಟು ಬಿಡಿ. ಅಂದರೆ ಇಲ್ಲಿ ನಾವು ನೋಡುವುದಾದರೆ ಆ ತಾಯಿಗೆ ತನ್ನ ಮಗು ಸಾಯುವುದಕ್ಕಿಂತ ಎಲ್ಲಾದರೂ ಒಂದು ಕಡೆ ಬದುಕಿ ಚೆನ್ನಾಗಿ ಸುಖವಾಗಿ ಬಾಳಲಿ ಎಂಬುದಾಗಿ. ಪ್ರಿಯರಾದ ದೇವ ಮಕ್ಕಳೇ, ಇದೇ ತಾಯಿಯ ನಿಸ್ವಾರ್ಥವಾದ ತ್ಯಾಗಮಯವಾದ ಪ್ರೀತಿಯಾಗಿದೆ. ನಾವು ಅನೇಕರು ತಾಯಿ ಇಲ್ಲದೇ ಇರಬಹುದು, ಆದರೆ ಸತ್ಯವೇದದಲ್ಲಿ ನಮಗೆ ಅಥವಾ ಈ ಲೋಕದಲ್ಲಿ ನಮಗೆ ಯೇಸು ಕ್ರಿಸ್ತನು ನಿಜವಾದ ತಾಯಿಯಾಗಿದ್ದಾನೆ. ಯಾಕೆಂದರೆ ಆತನು ಕೂಡ ನಾವು ಎಷ್ಟೇ ಪಾಪ ದ್ರೋಹಗಳನ್ನು ಮಾಡಿದರೂ ಕೂಡ ನಾವು ಅನೇಕ ಸಾರಿ ಆತನನ್ನು ಬಿಟ್ಟು ಲೋಕದ ಕಡೆಗೆ ಹೋದರೂ ಕೂಡ ಆತನು ಅನೇಕ ವೇಳೆ ನಮ್ಮನ್ನು ಕಠಿಣವಾಗಿ ಶಿಕ್ಷಿಸದೆ ನಾವು ಎಲ್ಲೇ ಇದ್ದರೂ ಚೆನ್ನಾಗಿರಬೇಕೆಂಬುದಾಗಿ ಬಯಸುತ್ತಾನೆ. ಮಾತ್ರವಲ್ಲದೆ ಮತ್ತೆ ನಾವು ಆತನ ಬಳಿಗೆ ಹಿಂದಿರುಗುತ್ತೇವಾ ಎಂಬುದಾಗಿ ಮಮತೆಯಿಂದ ಕಾಯುತ್ತಿದ್ದಾನೆ. ಅದಕ್ಕೆ ಆತ ನಮಗೆ ಒಂದು ವಾಗ್ದಾನ ವಾಕ್ಯವನ್ನು ಕೊಡುತ್ತಿದ್ದಾನೆ. ಯೆರೆಮೀಯನ ಪ್ರವಾದನೆ ಗ್ರಂಥ 31ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ಮಮತೆ ಎಂಬುದು ತಾಯಿಗೆ ಮೀಸಲಾದ ಒಂದು ಪದವಾಗಿದೆ. ಯೇಸು ಕ್ರಿಸ್ತನು ಮಮತೆಯ ಸ್ವರೂಪಿ. ಈ ದಿನ ಆತನು ನಮ್ಮ ತ್ಯಾಗಮಯಿ, ಪ್ರೀತಿಯ ಮತ್ತು ನಿಸ್ವಾರ್ಥಮಯನಾದ ಉತ್ತಮ ತಾಯಿಯಾಗಿದ್ದಾನೆ. ಅಂಥ ಒಂದು ತಾಯಿ ನಮಗಿರುವಾಗ ನಾವು ಹೆದರುವ ಅವಶ್ಯಕತೆ ಇಲ್ಲ. ನಮ್ಮ ಕಷ್ಟಗಳಲ್ಲಿ ಆತನ ಪಾದದ ಬಳಿಗೆ ಓಡಿ ಬರೋಣ. ಆತನು ನಮ್ಮನ್ನು ಸಂತೈಸಿ ಆಧರಿಸಿ ನಡೆಸುವವನಾಗಿದ್ದಾನೆ. ದೇವರು ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.